ಸರ್, ಏನು ಕೆಡಿಬಿ ಜಂಗಮಕೋಟೆ ವಿರುದ್ಧ ಕೆಡಿಬಿ ಇಲ್ಲಿ ಆಗ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರ್ತೀರಿ. ಅದೇ ವಿಷಯ ಬಂದಾಗ ಬಿಡದಿಗೆ ಹೋಗಿ ಅಲ್ಲಿ ಕೆಡಿಬಿ ಬೇಡ ಇಲ್ಲಿ ಅಂತೇಳಿ ರೈತರ ಪರವಾಗಿ ಹೋರಾಟ ಮಾಡ್ತೀರಿ. ಮತ್ತೆ ಚನ್ನರಾಯಪಟ್ಟಣದಲ್ಲೂ ಸಹ ಹೋರಾಟ ಮಾಡ್ತೀರಿ. ಇಲ್ಲೊಂದು ನಿಲುವು ಅಲ್ಲೊಂದು ನಿಲುವು ಯಾಕೆ ಪ್ರತಿಶವರು ಅನ್ನೋದು ಗೊಂದಲ ಸೃಷ್ಟಿಯಾಗಿದೆ ಸರ್. ಈಗ ನಾವು ಬಲವಂತ ಭೂಸ್ವಾಧೀನಕ್ಕೆ 100ಕ್ಕೆ ವಿರೋಧ ಇದೆ. ಆದ್ರೆ ಜಂಕೋಟೆಯಲ್ಲಿ ಇದುವರೆಗೂ ಕೂಡ ಬಲವಂತದ ಭೂಸ್ವಾಧೀನ ಆಗಿಲ್ಲ. ಇವತ್ತು ಕೊಡೋರು ಕೊಡಬಹುದು, ತಗೊಳ್ಬಹುದು. ಹಾಗಾಗಿ ಒಂದೊಂದು ಭಾಗದ ಸಮಸ್ಯೆ ಒಂದೊಂದು ರೀತಿ ಇದೆ. ಇವತ್ತು ನಾವು ಬಿಡದಿ ಚನ್ನರಾಯಪಟ್ಟಣ ಹೋಲಿಕೆ ಮಾಡಲ್ಲ. ನಮ್ಮ ಜಂಕೋಟೆ ಭಾಗದಲ್ಲಿ ಇವತ್ತು ಇಷ್ಟು ನಾವು ಅಲ್ಲಿಗೂ ಜಂಕೋಟೆ ಭಾಗದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಹೆಮ್ಮೆಯನ್ನು ಹೇಳ್ಕೊಳ್ತೀವಿ. ನಾವು ನೀರಾವರಿ ಪ್ರದೇಶವನ್ನ 550 ನೀರಾವರಿ ಪ್ರದೇಶವನ್ನ ಹೋರಾಟದ ಮೂಲಕ ಮಾನ್ಯ ಶಾಸಕರು ಮತ್ತು ಸಚಿವರನ್ನು ತಂದು 550 ನೀರಾವರಿ ಪ್ರದೇಶವನ್ನು ಬಿಟ್ಟಿದ್ದೇವೆ. ಅದು ನಮ್ಮ ಜಂಕೋಟೆಯ ರೈತರ ಒಗ್ಗಟ್ಟಿನ ಹೋರಾಟ. ನೀರಾವರಿ ಪ್ರದೇಶವನ್ನು ಬೆಳೆಸಿದೀವಿ. ಮತ್ತೆ ನಾವು ಹೇಳ್ತಕ್ಕಂಥದ್ದು ಸರ್ಕಾರದ 1200 ಎಕರೆ ತರಾಬು, ಹುಲ್ಲುತೋಪು ಇತರೆ ಇದೆ. ಇನ್ನ 521 ಎಕರೆ ಖಾಸಗಿ PSL ಕಂಪನಿ ಇದೆ. ಒಟ್ಟಾರೆ 1790 ಎಕರೆ ಸರ್ಕಾರದಲ್ಲಿದ್ದಾಗ ತಾವು ಏನು ಒಬ್ಬರು ಬಲಾಟರು ರಾಜಕಾರಣಿಗಳು 50 ಎಕರೆ 60 ಎಕರೆ 100 ಎಕರೆ ಹಾಕಿದ್ದಾರೆ. ಅವರನ್ನ ಹೊರ ಹಾಕಿ ಸರ್ಕಾರ ಜಮೀನಿಗೆ ಮಾಡಿ ಅಂತೇಳಿ ನಮ್ಮ ನಿಲುವು. ಹಾಗಾಗಿ ಇವತ್ತು ನಾವು ನಮ್ಮ ನಿಲುವಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಈಗಾಗಲೇ ನಮ್ಮ ವಿರೋಧಿಗಳು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಇವತ್ತು ಕೊಲೆ ಬೆದರಿಕೆ ಹಾಕಿದ್ರು, ಮತ್ತೆ ಬೇರೆ ಬೇರೆ ಬೆದರಿಕೆಗಳು ಹಾಕಿದ್ರು. ಅದೆಂತ ಬೆದರಿಕೆಗಳು ಬಂದ್ರು, ಇಂಥ ದುಷ್ಟಶಕ್ತಿ ನಮ್ಮ ವಿರುದ್ಧ ನಿಂತರೂ ಕೂಡ ನಾವು ನಮ್ಮ ನಿಲುವಿನಿಂದ ಆಚೆ ಹೋಗೋದಿಲ್ಲ. ನಮ್ಮ ರೈತ ಸಂಘದ ಸಿದ್ಧಾಂತಗಳಿಗೆ ನಾವು ಒಪ್ಪಿ ಇಲ್ಲಿದ್ದೀವಿ. ಇವತ್ತು ನಮ್ಮ ಭಾಗದ ಸಮಸ್ಯೆ ನಮಗೆ ಗೊತ್ತಿದೆ. ಇವತ್ತು ನಮ್ಮ ಜಂಕೋಟೆ ಹೋಬಳಿಯಲ್ಲಿ ಇಷ್ಟು ಹಳ್ಳಿಗಳಲ್ಲಿ ಬಲಭೂಮಿ ಇದೆ ನಮ್ಗೆ ಗೊತ್ತಿದೆ. ಹಾಗಾಗಿ ನೀರಾವರಿ ಪ್ರದೇಶವನ್ನ ಇಲ್ಲಿ ರೇಷ್ಮೆ ಇದೆ, ಇಲ್ಲಿ ದ್ರಾಕ್ಷಿ ಇದೆ, ಎಲ್ಲಿ ಇದೆ ಅದನ್ನ 550 ನೀರಾವರಿ ಬಿಡಿಸಿದೀವಿ. ಅದು ಯಾವುದೇ ಷರತ್ತುಗಳು ಇಲ್ಲದೆ ಬಿಡಿಸಿದ್ದೀವಿ. ಇವತ್ತು ಯಾವ್ದಾದ್ರು ಕೂಡ ಇತಿಹಾಸದಲ್ಲಿ KDB ಆಗ್ಬೋದು ಸರ್ಕಾರದ ಭೂಸ್ವಾಧೀನ ಒಂದು ಸರಿ ನೋಟಿಫಿಕೇಶನ್ ಆದ್ಮೇಲೆ ಇಡೀಟ್ ಪಕ್ಷ ಉದಾಹರಣೆ ಇದೆಯಾ? ಇಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ಮುಂದಿನ ನಮ್ಮ ಮಕ್ಕಳ ಉದ್ಯೋಗದ ಭವಿಷ್ಯಕ್ಕಾಗಿ ನಮ್ಮ ಜಂಕೋಟೆ ಅಭಿವೃದ್ಧಿ ಕಡೆ ಹೋಗಲಿ ಅಂತ ಹೇಳಿ ಇವತ್ತು ನೀರಾವರಿ ಪ್ರದೇಶವನ್ನ ಉಳಿಬೇಕು, ಸರ್ಕಾರದ ಬರಡು ಜಮೀನು ಕೈಗಾರಿಕೆ ಅಂತ ಹೇಳಿ ನಾವು ಹೋರಾಟ ಮಾಡ್ತೀವಿ ಸರ್. ವರದಿಗಾರರು ತಾವು ಹೇಳಿದ್ದೀರಿ. ಇವತ್ತು ಬಿಡದಿಗೆ ಹೋಗಿ ಅಲ್ಲಿ ಯಾವ ಬ್ಯಾನರ್ ಇದೆ ನೋಡಿ. ಈಗ ಚನ್ನರಾಯಪಟ್ಟಣದಲ್ಲಿ 3 ವರ್ಷಗಳ ಕಾಲ ಹೋರಾಟ ಅಲ್ಲಿ ಯಾವ ಬ್ಯಾನರ್ ಇದೆ? ನಾವು ಮೂಲತಃ ರೈತ ಸಂಘದವರು ಒಬ್ಬ ವ್ಯಕ್ತಿಯ ಭಾವಚಿತ್ರ, ಒಬ್ಬ ವ್ಯಕ್ತಿಯ ಬ್ಯಾನರ್ ಇದ್ರೆ ನಾವು ಅದಕ್ಕೆ ಒಪ್ಪೋದಿಲ್ಲ. ಇಲ್ಲಿ ವ್ಯಕ್ತಿ ಪೂಜೆ ಸಲ್ಲೋದಿಲ್ಲ. ಇವತ್ತು ದೆಹಲಿಯ ಹೋರಾಟ ನೋಡಿ, ಅಲ್ಲಿ ಸಾಮೂಹಿಕ ನಾಯಕತ್ವ ಹೋರಾಟ ಮಾಡೋದು ಅಲ್ಲಿ ಗೆಲ್ತೀವಿ. ಚನ್ನರಾಯಪಟ್ಟಣದ ಹೋರಾಟ ಸಾಮೂಹಿಕವಾದಿ ಅಲ್ಲಿ ಜಯ ಸಿಕ್ತು. ಹಾಗಾಗಿ ಇಲ್ಲಿ ಜಂಕೋಟೆ ಭಾಗದಲ್ಲಿ ಒಬ್ಬ ವ್ಯಕ್ತಿ ಒಂದು ಸಂಘದ ಬ್ಯಾನರ್ ಹಾಕೊಂಡು ಭೂ ಸ್ವಾಧೀನದ ಹೆಸರಲ್ಲಿ ಅಕ್ಷಯ ಪಾತ್ರೆಯನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾವು ಇದಕ್ಕೆ ವಿರೋಧ ಪಡ್ತಾ ಇದ್ದೀವಿ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದೇ ನಮ್ಮ ಗೌರಿಬಿದೂರು ತಾಲೂಕಲ್ಲಿ 3000ದಿಂದ ಹೆಚ್ಚು ಎಕರೆ ಭೂಸ್ವಾಧೀನ ಒಳಪಟ್ಟಿದೆ, ಕೈಗಾರಿಕೆಗಳಾಗಿದೆ. ವಿರೋಧನೆ ಇಲ್ಲ. ಇದೇ ನಮ್ಮ ಚಿಂತಾಮಣಿಯಲ್ಲಿ ಲೆಕ್ಕನೆಲ್ಲ ಆಗ್ತಾನೆ ಇದೆ. ಆದ್ರೆ ನಮ್ಮ ಶಿಡ್ಲಘಟ್ಟ 13 ಹಳ್ಳಿಗಳಲ್ಲಿ ಮೊದಲನೇ ಹಂತದಾಗ ಮಾಡ್ತಾ ಇದೆ. ಯಾಕೆ ಈ ರೀತಿ ವಿರೋಧ ನಾವು ಎಲ್ಲ ಕೂಡ ಪರಿಶೀಲನೆ ಮಾಡಿದಾಗ ಇಲ್ಲಿ ಬೇನಾಮಿ ಆಸ್ತಿಗಳು ತುಂಬಾ ಇದಾವೆ. ಇವತ್ತು 13 ಹಳ್ಳಿಗಳಲ್ಲಿ ಖಾಸಗಿ ಭೂಮಾಫಿಯ ಏಜೆಂಟ್ಗಳು ಇವತ್ತು 1000 ಎಕರೆ ಕನ್ವರ್ಷನ್ ಮಾಡಿ ಈ ಫಲವತ್ತಾದ ಪ್ರದೇಶವನ್ನ ಕಾಂಪೌಂಡ್ ಹಾಕೊಂಡಿದ್ದಾರೆ. ಆದ್ರೆ ಅವ್ರ ಉದ್ದೇಶ ಏನು? ಇಲ್ಲಿ ಸರ್ಕಾರ ಬಂದ್ರೆ ನಮ್ಮ ಮಾತು ನಡೆಯೋದಿಲ್ಲ. ಇನ್ನ 2 ವರ್ಷ ಮುಂದಕ್ಕೆ ಹಾಕಿದ್ರೆ ಆ ಬಡವರ ಜಮೀನೆಲ್ಲ ಹೊಡೆದು ಬಿಟ್ಟು ನಾವೇ ಕೂಡ ಕಾಂಪೌಂಡ್ ಹಾಕಿ ನಮ್ಗೆ ತಗೋಬಹುದು. ಒಂದೇ ಉದ್ದೇಶದಿಂದ ಭೂಮಾಫಿಯ ವ್ಯಕ್ತಿಗಳು ರಾಜಕಾರಣಿಗಳು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಇವತ್ತು ಆ ಲೆಕ್ಕದಲ್ಲಿ ತಗೊಂಡೋಗ್ ಬರ್ತಾ ಇದ್ರೆ 13 ಹಳ್ಳಿಗಳಲ್ಲಿ ಎಷ್ಟು 1000 ಎಕರೆ ನೀರಾವರಿ ಪ್ರದೇಶ ಕನ್ವರ್ಟ್ ಆಗಿದೆ. ಯಾಕೆ ಆವಾಗ ಏನ್ ಮಾಡ್ತಾ ಇದ್ರು? ಇವತ್ತು ಹೇಳ್ಬೇಕಂದ್ರೆ ನಮ್ಮ ಜಂಕೋಟೆ ಭಾಗದಲ್ಲಿರ್ತಕ್ಕಂಥ ಜಮೀನುಗಳ ನಿಜವಾದ ಅಲ್ಲಿ ಭೂಮಿ ಇದೆ, ಪ್ರಾಣಿಗಳ ಹೆಸರಿದೆ. ಆ ಪ್ರಾಣಿಗಳ ಹೆಸರು ಅಮೆರಿಕ, ವಿದೇಶದಲ್ಲಿ ಇವತ್ತು ಇದ್ದಾರೆ. ಅವರು ವಿದೇಶದಲ್ಲಿರ್ತಕ್ಕಂಥ ಕೆಲವರು ಅವ್ರ ದುಡ್ಡಿನ ಅವಶ್ಯಕತೆ ಇಲ್ಲ. ಹಾಗಾಗಿ ಅವರು ಕೆಲ ನಮ್ಮ ಸಹೋದರ ಮುಖಾಂತರ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇಲ್ಲಿ ನಾನು ಇನ್ನೊಂದು ಕಳಕಳಿಯಿಂದ ಹೊರಗಿಂದ ಬರ್ತಕ್ಕಂಥವ್ರು ಹೇಳ್ತೀನಿ, ಯಾರೇ ಬಂದ್ರು ಕೂಡ ಮಾಹಿತಿ ತಗೊಳ್ಳಿ. ನಾವು ಕೂಡ ರೈತರೇ. ಇವತ್ತು ನಾವು ಕೂಡ 70% ರೈತರು ನಮ್ಮ ಸಂಘದ ಹತ್ರ ಬಂದಾಗ ನಾವು ಪರವಾಗಿ ನಿಂತಿದ್ದೇವೆ. ಅದು ಯಾವ ಷರತ್ತು? ಫಲವತ್ತಾದ ನೀರಾವರಿ ಪ್ರದೇಶವನ್ನ ಉಳಿಬೇಕು ಅನ್ನೋ ಷರತ್ತಿನಲ್ಲಿ ಇದ್ದೀವಿ. ನಾವು ಸಂಪೂರ್ಣವಾಗಿಲ್ಲ. ಬಲವಂತದ ಭೂಸ್ವಾಧೀನಕ್ಕೆ
ನಾವು ಯಾವತ್ತೂ ಕೂಡ ವಿರುದ್ಧನೇ. ಇವತ್ತು 2013 ಭೂ ಸ್ವಾಧೀನ ಕಾಯ್ದೆಯಲ್ಲೂ ಕೂಡ ಕೆಲವು ತಿದ್ದುಪಡಿಗಳನ್ನು ಮಾಡ್ಬೇಕು ಅಂತ ಹೇಳಿ ನಿನ್ನೆಯೂ ಕೂಡ ಮಾನ್ಯ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ. ಹಾಗಾಗಿ ಇವತ್ತು ನಮ್ಮ ಕೆಂಪಕೋಟೆಯಲ್ಲಿ ಕೈಗಾರಿಕೆ ಆಗ್ಲೇಬೇಕು. ಸರ್ಕಾರ ಜಮೀನಲ್ಲಿ ಯಾರು ಗಲಾಟು ಏನು ಇದಾರೋ ಅವ್ರನ್ನ ಹೊರಗಾಡ್ಬೇಕು. ಸರ್ಕಾರದಿಂದ ಕೈಗಾರಿಕೆ ಮಾಡಿ ನೀವು ಸರ್ಕಾರ ಸಾಧ್ಯ ಆದ್ರೆ ಇನ್ನೇನು ಒಂದು 10% ಮುಗ್ಧ ರೈತರಿದ್ದಾರೆ, ಅವರ ಭಾವನೆಗಳಿಗೆ ಕೂಡ ಬೆಲೆ ಕೊಡಿ, ಅವರ ಜಮೀನು ಕೂಡ ಬಿಟ್ಟುಬಿಡಿ. ಯಾಕಂದ್ರೆ ಇವತ್ತು ನಾವು ಎಲ್ಲರೂ ಕೂಡ ಹೇಳಕ್ಕಾಗಲ್ಲ, 10% ಇದಾರೆ ಮುಗ್ಧ ರೈತರು, ಅವ್ರದ್ದು ಪಕ್ಕ 1 ಎಕರೆ 2 ಎಕರೆ ಹೋಗ್ಬೋದು. ಅವ್ರದ್ದು ಬಿಟ್ಟು ಕೂಡ ನಮ್ದು ಯಾವುದೇ ರೀತಿಯ ಅಟಿಯಾಸಕ ಇಲ್ಲ, ತೊಂದರೆ ಇಲ್ಲ ಅಂತೇಳಿ ಮಾಧ್ಯಮದ ಮೂಲಕ ಸರ್ಕಾರ ಒತ್ತಾಯ ಮಾಡ್ತಾ ಇದ್ವಿ. ಎಲ್ರಿಗೂ ನಮಸ್ಕಾರ. ಏನಿವತ್ತು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ತಾಲೂಕು ಅತಿ ಹಿಂದುಳಿದ ತಾಲೂಕು ಎಂಬ ಖ್ಯಾತಿಗೆ ಒಳಪಟ್ಟಿದೆ. ಇವತ್ತು ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಯಾವುದೇ ಕೆರೆ ಕುಂತುಗಳು ತುಂಬಿಲ್ಲ, ನೀರು 2000 ಅಡಿ ಇದ್ರೂ ಆಳ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಇವತ್ತು 2011ರಿಂದ 2026 ಅಂಕಿಅಂಶಕ್ಕೆ ತಗೊಂಡ್ರೆ ಜುಲೈ 22-23ಕ್ಕೆ 60% ಮಳೆ ಆಗ್ಬೇಕಾಗಿತ್ತು. ಬಿತ್ತನೆ ಕೂಡ ಒಂದು 40-50% ಬಿತ್ತನೆ ಆಗ್ಬೇಕಾಗಿತ್ತು. ಆದ್ರೆ ಇವತ್ತು 22 ಆದ್ರೂ ಕೂಡ ಇದುವರೆಗೂ ಕೂಡ 10% ಮಳೆ ಆಗಿಲ್ಲ, ಬಿತ್ತನೆ ಆಗಿಲ್ಲ. ಹಾಗಾಗಿ ನಾವು ನೇರವಾಗಿ ನಮ್ಮ ಸರ್ಕಾರ ಹಳ್ಳಿಗಳಿಗೆ ಬರ್ತದೆ, ರೈತರ ಜೊತೆ ಸಂವಾದ ಮಾಡ್ತಾರೆ. ಇವತ್ತು ನಮ್ಮ ಸಮಸ್ಯೆಗಳನ್ನ ಆಲಿಸಿ ಅವರು ಬರಗಾಲ ಘೋಷಣೆ ಮಾಡ್ಬೇಕು ಅಂತೇಳಿ ನಮ್ಮ ಆಸೆ ಇತ್ತು, ನಮ್ಮ ಹಳ್ಳಿಗಳಿಗೆ ಬರ್ತಾರಂತ ಇತ್ತು. ಆದ್ರೆ ಇವತ್ತು ಹಠಾತ್ತಾಗಿ ಶಿಡ್ಲಘಟ್ಟಕ್ಕೆ ಬರ್ದಿರ ಹೋಗಿದ್ದಾರೆ. ಮತ್ತೆ ಅದರಲ್ಲೂ ಕೂಡ ಇವತ್ತು ಹೋರಾಟಗಾರರಿಗೂ ಸರ್ಕಾರಕ್ಕೂ ಪೊಲೀಸ್ ಇಲಾಖೆ ಸೇತುವೆಗೆ ಕೆಲಸ ಮಾಡ್ಬೇಕಾಗಿತ್ತು. ಆ ಕೆಲಸವನ್ನ ನಮ್ಮ ಜಿಲ್ಲಾ ಪೊಲೀಸ್ ಅಧೀಕ್ಷಕ SP ಕುಶಾಲ್ ಸಾಹೇಬರು ಮಾಡಿದ್ದಾರೆ. ಯಾಕಂದ್ರೆ ನಾವು ಇಲ್ಲೇ ಬರ್ತಾರಂತಿದ್ರೆ ಇವತ್ತು ನಮಗೂ ಕೂಡ ನಿರಾಸೆ ಆಗ್ತಾ ಇತ್ತು. ಆದ್ರೆ ಯಾರು ಹೇಳಿ ತಕ್ಷಣ ಅವ್ರು ಹೋದಾಗ ನಮ್ಮ SP ಸಾಹೇಬರು ನಮ್ಮ ರೈತ ಸಂಘದನ್ನ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಮುಖ್ಯಮಂತ್ರಿಗಳ ಹತ್ರ ಬಿಟ್ರು. ಅವರು ಕೂಡ ನಮ್ಮ ಸಮಸ್ಯೆ ಆಲಿಸಿದ್ರು. ಹಾಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆ ನಮ್ಮ ಸಂಘಟನೆ ವತಿಯಿಂದ ಧನ್ಯವಾದಗಳನ್ನ ಹೇಳ್ತಾ, ಇವತ್ತು ಈ ಕೂಡಲೇ ಮಾನ್ಯ ಉಪಮುಖ್ಯಮಂತ್ರಿಗಳು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಬರಗಾಲ ಘೋಷಣೆ ಮಾಡಲೇಬೇಕು, ಮತ್ತೆ ರೈತರ ಸಾಲ ಪೂರ್ಣ ಮನ್ನಾ ಮಾಡಬೇಕು. ಮತ್ತೆ ಏನು ನಮ್ಮ ಇವತ್ತು ಮೇವು ಎಲ್ಲೆಲ್ಲಿ ಸಮಸ್ಯೆ ಆಗಿದೋ ಆ ಡೈರಿಗಳ ಮುಖಾಂತರ ಸರ್ಕಾರ ಉಚಿತ ಮೇವನ್ನ ಪೂರೈಸಬೇಕು. ಮತ್ತೆ ಕೆಲವು ಕಡೆ ನೀರಿನ ಅಭಾವ ತುಂಬಾ ಮೀರಿದೆ, ಅಂತಹ ಕೊಳವೆ ಬಾವಿಗಳನ್ನ ಹಾಕ್ಸು ಅಥವಾ ಯಾರು ರೈತರು ಕೊಡ್ತಾರೋ ಅಂತ ಇವರಿಗೆ ಒಂದು ಹಣವನ್ನ ಕೊಟ್ಟು ತಗೊಳ್ಬೇಕು ಅಂತ ಹೇಳಿ ಮಾಧ್ಯಮದ ಮೂಲಕ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಇದು ನಮ್ಮ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಾದಂತ ನಮ್ಮ ಚಿಕ್ಕಬಳ್ಳಾಪುರದಾಗೆ ದಿನಾಂಕ. ಆದ್ರೆ ಅವರು ಈ ನಮ್ಮ ಶಿಡ್ಲಘಟ್ಟ ತಾಲೂಕು ತಾಲೂಕೆಲ್ಲ ಬರ್ತೀವಿ ಅಂತ ಸುಮಾರು ಜನ ಅನ್ಕೊಂಡಿದ್ರು. ಇಲ್ಲಿ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ನಮ್ಮ ರೈತರು ಇಲ್ಲಿ ಕಾಯ್ತಾ ಇದ್ರು. ಯಾಕಂದ್ರೆ ಒಟ್ಟಾರೆ ಇರುತ್ತೆ ನಮ್ಮ ಬರಗಾಲ ಒಂದು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ವಿ. ಆದ್ರೆ ಅವರು ಬಂದಿಲ್ಲ. ಯಾಕಂದ್ರೆ ಈಗ ನಾವು ಶಿಡ್ಲಘಟ್ಟ ತಾಲೂಕು ಅಂತಂದ್ರೆ ಇಲ್ಲಿ ಈಗ ಕುಡಿಯೋಕ್ ನೀರಿಲ್ಲ, ಆ ತರ ಬರಗಾಲ ಆಗ್ತದೆ. ನಮ್ಮ ಇಲ್ಲಿ ಒಂದು ರೂಟ್ ಇದ್ದಿದ್ದು ಇಲ್ಲಿ ಈ ತರ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಡಿಟಿ ಆಫೀಸ್ ಇಂದ ಶಿಡ್ಲಘಟ್ಟದಿಂದ ವೈವಿಧ್ಯಸಂದ್ರ ಚಿಂತಾಮಣಿಯಿಂದ ಕೋಲಾರ ಅಂತ ರೂಟ್ ಇತ್ತು. ತಿರ್ಗಿ ಅದನ್ನ ನಾವು ಇಲ್ಲಿ ಕಾಯ್ತಾ ಇದ್ವಿ. ಆಮೇಲೆ ತಿರ್ಗಿ ಯಾರು ಚೇಂಜ್ ಮಾಡಿ ಹೇಳಿದ್ರು. ಆಮೇಲೆ ನಾವೇ ಮಾಡಿ ಹೋಗ್ಬಿಟ್ಟು ಅಲ್ಲಿ ನಮ್ಮ ಇವರು ನಮ್ಮ ಪೊಲೀಸ್ ಅಧಿಕಾರಿಗಳಾದಂತ ನಮ್ಮ ಇವರು SP ಅವರು ನಮ್ಗೆ ಏನಪ್ಪ ನೀವು ಮಾತಾಡೋದು ತುಂಬಾ ಟೈಮ್ ಕೊಟ್ಟು ಅಂತ ಹೇಳ್ಬಿಟ್ಟು ಒಂದು ಕರ್ಕೊಂಡು ಹೋಗಿ ರೈತನ ನಮ್ದು ನಂಬರ್ ಕೊಟ್ಟು ಅಲ್ಲಿ ನಮ್ಮ ಇದನ್ನ ಕೊಟ್ಟು ಬಂದಿದ್ದೀವಿ. ಆದ್ರೆ ಈಗ ನಮ್ಮ ಮಾಡಿದ ಸರ್ಕಾರ ಮಾಡಿದ್ದು ಸರಿ ಇಲ್ಲ. ಯಾಕಂತಂದ್ರೆ ನಮ್ಮ ತಾಲೂಕ್ ಬಂದು ಹಳ್ಳಿ ಜನ ನಮ್ಮ ಹಳ್ಳಿ ರೈತರನ್ನು ವಿಚಾರಣೆ ಮಾಡಿ ಅಲ್ಲಿ ಏನು ಕಷ್ಟ ಸುಖ ಏನಾಗಿದೆ ಅನ್ನೋದು ವಿಚಾರಣೆ ಮಾಡ್ಬೇಕಾಗಿತ್ತು. ಆದ್ರೆ ಅವರು ಡಿಟಿ ಆಫೀಸ್ ಮಾತ್ರ ಬಂದ್ಬಿಟ್ಟು ವಾಪಸ್ ನಮ್ಗೆ ಸ್ವಲ್ಪ ಬೇಜಾರಾಗಿದೆ. ಆದ್ರಿಂದ ಮುಂದೆ ಆದ್ರೂ ಅವರು ಕೂಡ ಬಂದಾಗ ಹಳ್ಳಿ ಬಂದು ನಮ್ಮ ತಾಲೂಕಿಗೆ ಬಂದು ಹಳ್ಳಿಗೆ ಇರ್ತಕ್ಕಂಥ ರೈತರನ್ನ ವಿಚಾರಣೆ ಮಾಡಿ ಅವರು ತಗೋಬೇಕಾಗಿತ್ತು.